ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸ್ವಯಂಭೂತ್ಪತ್ತಿ ವರ್ಣನೆ ಎಂಬ 13ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಜಗದುತ್ಪತ್ತಿ ವರ್ಣನದಲ್ಲಿ ವಸಿಷ್ಠರು ಜಗತ್ತಿನ ಉತ್ಪತ್ತಿಯನ್ನು ವರ್ಣಿಸುತ್ತಾ ಆತ್ಮದಲ್ಲಿ ಯಾವುದೋ ಒಂದು ಭಾಗವು ಅಹಂ ಎಂದುಕೊಂಡು ಆತ್ಮವನ್ನು ಬಿಟ್ಟು ಚೈತ್ಯವಾಗುವುದು, ಈ ಜೀವಸೃಷ್ಟಿಗೆ ಅವಕಾಶ ಕೊಡುವುದಕ್ಕಾಗಿ ಬ್ರಹ್ಮ ಸತ್ತೆಯೇ ಶೂನ್ಯತ್ವವಾಗಿ ಶಬ್ದಾದಿ ಗುಣಬೀಜವಾಗಿ ವಾಚ್ಯ ರೂಪವಾಗಿ ಒದಗಿಸುವುದು, ಈ ಶಬ್ದವೇ ವ್ಯೋಮದಲ್ಲಿ ಆಕಾಶದ ತನ್ಮಾತ್ರವಾಗುವುದು, ಇದರಿಂದಲೇ ಸ್ಪರ್ಶ ತನ್ಮಾತ್ರವು ಜನಿಸಿ ಅದು ವಾಯುವೆಂಬ ಭೂತದ ಸೃಷ್ಟಿಗೆ ಕಾರಣವಾಗುವುದು, ಅದರಿಂದಲೇ ತೇಜಸ್ತನ್ಮಾತ್ರವು ಹುಟ್ಟುವುದು, ಅದೇ ರೂಪಜಾಲ ಮಹಾವೃಕ್ಷದ ಬೀಜವು, ಇದು ಸೂಕ್ಷ್ಮವಾಗಿ ಜಲವಾಗಿ ಅದರಲ್ಲಿ ರಸತನ್ಮಾತ್ರವು ಹುಟ್ಟಿ ರಸಜಾಲವಾಗಿ ಹರಡುವುದು, ಈ ರಸತನ್ಮಾತ್ರದಿಂದಲೇ ಗಂಧತನ್ಮಾತ್ರವು ಹುಟ್ಟಿ ಅದುವೇ ಪೃಥಿವ್ಯಾದಿ ಜಗತ್ತಿಗೆ ಕಾರಣವಾಗುವುದು. ಮುಂದುವರಿದು ವಸಿಷ್ಠರು ಹೇಳುತ್ತಾರೆ, ಶುದ್ಧವಾಗಿ ಸಮವಾಗಿ ತಾನೇ ತಾನಾಗಿ ಸಾಮ್ಯಾವಸ್ಥೆಯಲ್ಲಿ ಇನ್ನೂ ಆಕಾಶ ತೇಜಸ್ಸು ತಮಸ್ಸುಗಳು ತಲೆದೋರದಿದ್ದಾಗ ಚಿದಾತ್ಮದಲ್ಲಿ ಚಿತಿಶಕ್ತಿಯ ಬಲದಿಂದ ಚೇತ್ಯಾಂಶದಲ್ಲಿ ಚಿತ್ತ ಚೇತ್ಯಗಳು ಆಗಬೇಕೆಂಬ ಸಂಕಲ್ಪ ಉಂಟಾಗುವುದು. ಅನಂತರ ಚೇತ್ಯದೊಡನೆ ಸಂಯೋಗವಾಗುವುದರಿಂದ ಜೀವಭಾವವು ಹುಟ್ಟುವುದು, ಚೈತ್ಯ ವಶನಾಗುವುದರಿಂದ ಅಲ್ಲಿ ಮಾಯಾಭಾವವು ಅಂದರೆ ಅಹಂತ ನಾನು ಎಂಬ ವೃತ್ತಿಯು ಹುಟ್ಟುವುದು, ಅದರೊಂದಿಗೆ ಅಧ್ಯಾಸವು ಬರುವುದು, ಈ ಅಹಂತ ಪರಿಣಾಮವಾಗಿ ಬುದ್ಧಿಯು ಹುಟ್ಟುವುದು, ಇದರೊಡನೆ ಶಬ್ದ ತನ್ಮಾತ್ರವು ಸೇರಿ ಇದೇ ಮನಸ್ಸಾಗುವುದು, ಅದರ ಜೊತೆಗೆ ಮಿಕ್ಕ ತನ್ಮಾತ್ರಗಳು ಸೇರಿ ಒಬ್ಬಲು ಪಂಚಭೂತ ರೂಪಿಗಳಾದ ಈ ಸಕಲ ತನ್ಮಾತ್ರಗಳ ಸಂಯೋಗಗಳಿಂದ ಹೀಗೆ ಬಲು ಗೋಜಲಾಗಿರುವ ಈ ಜಗದಾದಿ ದೃಶ್ಯವು ಕಾಣಬರುವುದು. ಈ ಮೇಲೆ ಹೇಳಿದಂತೆ ಒಂದೇ ಗಳಿಗೆಯಲ್ಲಿಯೇ ಕನಸಿನಲ್ಲಿ ಕಾಣುವ ಪುರದಂತೆ ಅನಿಚ್ಛಾಪೂರ್ವಕವಾಗಿಯೇ ಯಾವುದೇ ಇಚ್ಛೆಯಿಲ್ಲದೆ ಯಾವುದೇ ಕಾರಣವಿಲ್ಲದೆ ಮಹಾಕಾಶವೆಂಬ ಮಹಾಟವಿಯಲ್ಲಿ ಈ ಜಗತ್ತು ಹುಟ್ಟಿ ಹುಟ್ಟಿ ಸಾಯುವುದು. ಹೀಗೆ ಹುಟ್ಟಿದ ಜಗತ್ತೆಂಬ ಈ ಈರುಳ್ಳಿಯ ಗೆಡ್ಡೆಗಳ ಬೀಜಕ್ಕೆ ನೆಲ ನೀರು ಗಾಳಿ ಏನೂ ಬೇಕಿಲ್ಲ, ಅಂದರೆ ಏನೂ ಇಲ್ಲದಿದ್ದರೂ ಅವು ಬೆಳೆಯುವವು. ಅನಂತರ ಚಿದಾತ್ಮಕವಾದ ಈ ಜಗದ್ಬೀಜವು ಭೂಮ್ಯಾದಿಗಳನ್ನು ಮಾಡುವುದು, ಇದು ಕನಸಿನಲ್ಲಿ ಕಾಣುವ ಪುರಗಳಂತೆ ಚಿದಾತ್ಮನಲ್ಲಿಯೇ ಆಗುವುದು. ಈ ಚಿದಾತ್ಮಕವಾದ ಬೀಜವೇ ಜಗತ್ತು ಮೊದಲಾದ ಅಂಕುರಗಳನ್ನು ತಾನೆಲ್ಲಿದ್ದರೆ ಅಲ್ಲಿಯೇ ಬಿಡುವುದು. ಜಗತ್ತಿಗೆ ಭೂತ ಪಂಚಕವು ಬೀಜವು, ಭೂತ ಪಂಚಕಕ್ಕೆ ನಿರ್ವಿಕಾರವಾದ ಚಿತ್ತೇ ಕಾರಣವು, ಬೀಜವು ಎಂತಹುದೋ ಫಲವೋ ಅಂತಹುದೇ, ಆದುದರಿಂದ ಜಗತ್ತೆಲ್ಲವೂ ಬ್ರಹ್ಮವೇ. ಹೀಗೆಯೇ ಸೃಷ್ಟಿಯ ಕಾಲದಲ್ಲಿ ಮಹಾಕಾಶದಲ್ಲಿ ಚಿಚ್ಚಕ್ತಿಯಿಂದ ಬ್ರಹ್ಮದ ಅಂಗವಾಗಿ ಈ ಮಹಾಭೂತಗಣವು ಕಾಣಿಸಿಕೊಳ್ಳುವುದೇ ಹೊರತು ವಾಸ್ತವವಾಗಿ ಈ ಭೂತ ಪಂಚಕಕ್ಕೆ ಸ್ವತಂತ್ರವಾದ ಸ್ಥಿತಿಯಿಲ್ಲ. ಸೃಷ್ಟಿಯ ಕಾಲದಲ್ಲಿ ಮಹಾಕಾಶದಲ್ಲಿ ಬ್ರಹ್ಮದ ಅಂಗವಾಗಿ ಈ ಮಹಾಭೂತ ಪಂಚಭೂತಗಳು ಕಾಣಿಸಿಕೊಳ್ಳುವುದೇ ಹೊರತು ಅವಕ್ಕೆ ಸ್ವತಂತ್ರವಾದ ಸ್ಥಿತಿಯಿಲ್ಲ. ಈ ಭೂತ ಪಂಚಕವು ಉಬ್ಬುಬ್ಬಿ ಈ ಜಗತ್ತೆಲ್ಲ ಹಬ್ಬುವುದು, ಹಾಗೆ ಹಬ್ಬುವುದೂ ಕೂಡ ಆಕಾಶ ರೂಪನಾದ ಆತ್ಮನಲ್ಲಿ ಕಲ್ಪಿತವಾದುದರಿಂದ ಅದೂ ಕೂಡ ಬ್ರಹ್ಮವೇ. ಅಸಿದ್ಧವಾದುದರಿಂದ ಸಾಧ್ಯವಾಗುವ ಸಿದ್ಧ ರೂಪವು ಯಾವುದು ತಾನೇ ಉಂಟು? ತನ್ನ ರೂಪದಲ್ಲಿಯೇ ವಿಕಲ್ಪದಿಂದ ಕಾಣುವ ಇನ್ನೊಂದು ನಿಜವಾಗುವುದು ಹೇಗೆ? ಯಾವ ಕಾರಣದಿಂದ ಭೂತ ಪಂಚಕವನ್ನು ಬ್ರಹ್ಮವೆಂದು ಒಪ್ಪಿಕೊಳ್ಳುವೆಯೋ ಅದೇ ಕಾರಣದಿಂದ ಬ್ರಹ್ಮದಿಂದ ತ್ರಿಜಗತ್ತು ಹುಟ್ಟಿತು ಎನ್ನುವುದು ಲೋಕಸಿದ್ಧ. ಸೃಷ್ಟ್ಯಾದಿಯಲ್ಲಿ ಭೂತ ಪಂಚಕವು ಹುಟ್ಟುವಂತೆ ಭೂತಗಳೇ ಕಾರಣವಾಗಿ ಜಗತ್ತು ಹುಟ್ಟುವುದು. ಹೀಗೆ ಜಗಜ್ಜಾತವು ಹುಟ್ಟಿತು ಎನ್ನುವುದೇ ಇಲ್ಲ, ಸ್ವತಂತ್ರವಾಗಿ ಇರುವಂತೆಯೂ ಇಲ್ಲ. ಆದರೂ ಸ್ವಪ್ನ ಸಂಕಲ್ಪ ಪುರದಂತೆ ಇಲ್ಲದಿದ್ದರೂ ಇದ್ದಂತೆ ಅನುಭವಕ್ಕೆ ಬರುವುದು. ಬ್ರಹ್ಮಾಕಾಶವೆನ್ನಿಸಿಕೊಳ್ಳುವ ಆತ್ಮನಲ್ಲಿ ಜೀವಾಕಾಶವು ಇರುವುದು. ಆಗ ಇನ್ನು ಪೃಥಿವ್ಯಾದಿಗಳು
ಹುಟ್ಟಿಯೇ ಇರುವುದಿಲ್ಲವಾದುದರಿಂದ ಚಿತ್ತು ಶುದ್ಧವಾದ ಆತ್ಮವೇ ಇರುವುದು. ಹೀಗೆ ಈ ಜೀವನು ಆಕಾಶದಲ್ಲಿ ಅದರ ಆತ್ಮವೇ ಉದಿಸಿದಂತೆ ಹುಟ್ಟಿದವನು. ಈ ಜೀವಾಕಾಶಕ್ಕೆ ಈ ದೇಹವು ಹೇಗೆ ಬರುವುದೋ ಅದನ್ನು ಕೇಳು. ಈ ಜೀವಾಕಾಶವು ಆ ಪರಮಾತ್ಮನಲ್ಲಿ ಇದ್ದುಕೊಂಡಿರುವಾಗಲೇ ನಾನು ಚಿಕ್ಕದೊಂದು ತೇಜಃಕಣವು ಎಂದುಕೊಳ್ಳುವನು. ಹೀಗೆ ಅಖಂಡನಾಗಿದ್ದವನು, ಅಂದರೆ ಸಂಪೂರ್ಣವಾಗಿ ಆ ಪರಮಾತ್ಮನಲ್ಲೇ ಒಂದಾಗಿದ್ದವನು ತನ್ನಲ್ಲಿ ಖಂಡತ್ವವನ್ನು, ಪ್ರತ್ಯೇಕತೆಯನ್ನು ಆರೋಪಿಸಿಕೊಳ್ಳಲು ಆ ಭಾವನೆಯೇ ಬಲವಾಗಿ ಆ ಬ್ರಹ್ಮಾಕಾಶದಲ್ಲಿ ತಾನು ಪ್ರತ್ಯೇಕನಾದಂತಾಗಿ, ತಾನು ಪ್ರತ್ಯೇಕನಲ್ಲದಿದ್ದರೂ ಪ್ರತ್ಯೇಕನಂತೆ ಭಾವಿಸಿಕೊಂಡು ತನ್ನ ಸಂಕಲ್ಪದಿಂದಲೇ ಎರಡನೆಯ ಚಂದ್ರನನ್ನು ಕಂಡವನಂತೆ ಆಗುವನು. ತಾನು ಪ್ರತ್ಯೇಕನೆಂದುಕೊಳ್ಳುತ್ತಾ ದೃಶ್ಯ ರೂಪನಾಗಿ ಒಬ್ಬನೇ ಆಗಿದ್ದವನು ಕನಸಿನಲ್ಲಿ ತನ್ನ ಮರಣವನ್ನು ತಾನೇ ಕಾಣುವವನಂತೆ ಎರಡಾಗುವನು. ಮೊದಲು ಕೊಂಚ ಗಾತ್ರದಲ್ಲಿ ಬೆಳೆದು ಆನಂತರ ನಕ್ಷತ್ರದ ಹಾಗಾಗಿ ಏನೊಂದು ಭಾವಿಸಿಕೊಂಡರೆ ಅದರಂತೆ ಆಗುವ ಸ್ವಭಾವವುಳ್ಳವನಾದುದರಿಂದ ತಾನು ಆತ್ಮನೇ ಆಗಿದ್ದರೂ ಈ ಜೀವನು ಸೋಹಂ ಎಂದು ಅವನು ನಾನು ಎಂದು ಎರಡಾಗಿ ತನ್ನ ಚಿತ್ತದ ಬಲದಿಂದ ಬೇರೆಯಾಗುವನು. ಚಿತ್ತವು ಚೇತ್ಯಾರ್ಥವನ್ನು, ಅಂದರೆ ವೃತ್ತಿರೂಪವಾಗಿ ಹೊರಟು ವಿಷಯಾಕಾರವನ್ನು ಪಡೆಯುವಂತೆ ಅದೇ ಭಾವವನ್ನು ಧ್ಯಾನಿಸುತ್ತಿರುವ ಈ ಚಿತ್ತು ಮುಂದಕ್ಕೆ ದೇಹ ಎಂದೆನ್ನಿಸಿಕೊಳ್ಳುವ ತಾರಕೆಯ ಆಕಾರವನ್ನು ಪಡೆಯುವುದು. ಆಗ ತಾನು ಆ ತಾರಕಾಕೃತಿಯ ಹೊರಗಿರುವುದನ್ನು ಬಿಟ್ಟು ಪರ್ವತವು ಕನ್ನಡಿಯಲ್ಲಿ ಪ್ರತಿಬಿಂಬಿಸುವಂತೆ ತಾನು ಹೊರಗಿದ್ದರೂ, ತಾನು ಜಗದ್ವ್ಯಾಪಿಯಾಗಿದ್ದರೂ ಆ ತಾರಕಾಕೃತಿಯಲ್ಲಿ ಆ ದೇಹದೊಳಗೆ ಪ್ರತಿಬಿಂಬಿಸುವನು. ಬಾವಿಯ ನೀರಿನಲ್ಲಿ ಪ್ರತಿಫಲಿಸಿದ ಪ್ರತಿಬಿಂಬದಂತೆ, ಗವಿ ಮೊದಲಾದ ಪ್ರದೇಶಗಳಲ್ಲಿ ಆಡಿದ ಮಾತಿನಂತೆ ಈ ಜೀವನು ಅಣುಕನಾಗಿ ತನ್ನ ರೂಪವಾದ ತಾರಕೆಯಲ್ಲಿ ಸೇರಿಕೊಂಡು ಮನಸ್ಸು ಸ್ವಪ್ನದಲ್ಲಿಯೂ ಸಂಕಲ್ಪಕಾಲದಲ್ಲಿಯೂ ಇಂದ್ರಿಯಾದಿಗಳನ್ನು ಬಿಟ್ಟು ಒಳಗೇ ವ್ಯಾಪಾರ ಮಾಡುವಂತೆ ತಾನು ತನ್ನ ದೇಹದೊಳಗೆ ವ್ಯಾಪಾರ ಮಾಡಲು ಆರಂಭಿಸುವನು. ವ್ಯವಹಾರ ದಶೆಯಲ್ಲಿ ಕಾಣಿಸುವ ಬುದ್ಧಿ ಚಿತ್ತಾದಿಗಳು ನಿಜವಾಗಿಯೂ ಜ್ಞಾನ ಸತ್ಯೆಯ ರೂಪಾಂತರಗಳೇ. ಜೀವಾಕಾಶವು ತಾರಕಾಕಾಶವೆಂಬ ಕೋಶದೊಳಗೆ ಸೇರಿಕೊಂಡಿರುವುದು. ನಾನು ನೋಡುವೆನೋ ಎಂಬ ಭಾವವು ಹುಟ್ಟಲು ಆಕಾಶದಲ್ಲಿ ನೋಡಬೇಕೆಂದು ಹೊರಟವನಂತೆ ಎರಡು ತೂತುಗಳಿಂದ ಮುಂದೆ ವಿಷಯವಾಗಿ ನೋಟಕ್ಕೆ ಸಿಕ್ಕುವ ದೃಶ್ಯವನ್ನು ನೋಡಲು ಹೊರಡುವನು. ಎರಡು ತೂತುಗಳಿಂದ ಅಂದರೆ ತನ್ನ ಕಣ್ಣುಗಳೆಂಬ ತನ್ಮಾತ್ರ, ಅಲ್ಲಿನ ದೃಶ್ಯ ತನ್ಮಾತ್ರದ ಸಹಾಯದಿಂದ ಅಥವಾ ರೂಪ ತನ್ಮಾತ್ರದ ಸಹಾಯದಿಂದ ಕಣ್ಣುಗಳ ಮೂಲಕ ನೋಟಕ್ಕೆ ಸಿಗುವ ದೃಶ್ಯವನ್ನು ನೋಡಲು ಹೊರಡುವನು. ಯಾವುದರಿಂದ ನೋಡುವನೋ ಅದೇ ಮುಂದೆ ಎರಡು ಕಣ್ಣಾಗಿ ನಿಲ್ಲುವುದು. ಯಾವುದರಿಂದ ಸ್ಪರ್ಶವೋ ಅದು ಚರ್ಮವಾಗುವುದು. ಕೇಳುವುದು ಯಾವುದೋ ಅದು ಕಿವಿಯಾಗುವುದು. ಯಾವುದರಿಂದ ವಾಸನೆಯನ್ನು ಗ್ರಹಿಸುವನೋ ಅದೇ ಮೂಗು ಆಗುವುದು. ತನ್ನನ್ನು ತನ್ನೊಳಗೆ ನೋಡಿಕೊಳ್ಳುವುದೇ ಅವನ ಸ್ವದನವು, ಅಂದರೆ ಉಪಭೋಗವು. ಅನಂತರ ರಸನೆಯು ಹುಟ್ಟುವುದು. ಜೀವನ ಸ್ಪಂದವೇ ಜೀವಾಕಾಶದ ವಾಯುವು. ಆ ಚೇಷ್ಟೆಯೇ ಕರ್ಮೇಂದ್ರಿಯ ವ್ರಜವಾಗುವುದು. ಆ ಕರ್ಮೇಂದ್ರಿಯಗಳೆಲ್ಲವೂ ರೂಪಾಲೋಕ ಮನಸ್ಕಾರಗಳು, ಅವೆಲ್ಲವೂ ಮತ್ತೆ ಧ್ಯಾನದಿಂದಲೇ ಬಂದವು. ಹೀಗೆ ಇವುಗಳೆಲ್ಲದರಿಂದ ಸೇರಿ ಅತಿವಾಹಿಕ ದೇಹವನ್ನು ಮಾಡಿಕೊಂಡು ಅದನ್ನೇ ತಾನು ಎಂದುಕೊಳ್ಳುತ್ತಾ ಅಂಬರದಲ್ಲಿ ಅಂಬರವಾಗಿ ಆ ತೇಜಃಕರಣದಲ್ಲಿ ಘನವಾಗಬೇಕು ಎಂದು ಧ್ಯಾನ ಮಾಡುತ್ತಾ ಇರುವನು. ಹೀಗೆ ಅಸತ್ಯವಾಗಿದ್ದರೂ ಸತ್ಯವಾಗಿರುವಂತೆ ಕಾಣುವ ಉಚ್ಛೂನತೆ, ಅಂದರೆ ಘನವಾಗುವಿಕೆಯನ್ನು ಪಡೆದ ಬ್ರಹ್ಮವೇ ಜೀವ ಶಬ್ದವಾಚ್ಯವಾಗುವುದು. ಹೀಗೆ ಜೀವ ಎಂಬ ಶಬ್ದದ ಅರ್ಥವಾದ ಆ ಸಚೇತನ ತೇಜಃಕಣವು ನಾನಾ ಶಬ್ದಗಳಿಗೆ ಅಕುಲವಾಗಿ ಅತಿವಾಹಿಕವೆಂಬ ಹೆಸರಿನ ಚಿತ್ತ ದೇಹವನ್ನು ಪಡೆದು ಅಂಬರಾಕೃತಿಯಾಗಿ ತನ್ನ ಕಲ್ಪನಾನುಸಾರವಾದ ಆಕಾರವನ್ನು ಒಳಗಿಟ್ಟುಕೊಂಡಿರುವ ಅಂಡವಾಗುವನು. ಒಬ್ಬನೊಬ್ಬ ಜೀವನು ಜಲಗತನಾಗಿರುವಂತೆಯೇ
ಇನ್ನೊಬ್ಬನು ಸಾಮ್ರಾಟ್ ಆಗಿರುವಂತೆಯೂ ಆಗಿ ಮುಂದಿನ ಬ್ರಹ್ಮಾಂಡ ರಚನೆಯನ್ನು ನೋಡುವನು ಮತ್ತು ಅನುಭವಿಸುವನು. ತನ್ನ ಸಂಕಲ್ಪಾನುಸಾರವಾಗಿ ಚಿತ್ತವನ್ನು ದೇಶ ಕಾಲ ಕ್ರಿಯಾ ದ್ರವ್ಯಗಳನ್ನು ಕಲ್ಪಿಸಿಕೊಂಡು ಅವು ಪ್ರತ್ಯೇಕವಾಗಿವೆ ಎಂದುಕೊಳ್ಳುತ್ತಾ ತಾನಾಗಿ ತಾನೇ ಗರ್ಭಗೃಹವಾಸವನ್ನು ಕಲ್ಪಿಸಿಕೊಳ್ಳುವನು. ಧ್ಯಾನದಿಂದ ಶಬ್ದಗಳನ್ನು ನಿರ್ಮಿಸಿ ಅತಿವಾಹಿಕ ದೇಹನಾದ ಈ ಜೀವನು ಅಸತ್ಯವಾದ ಜಗದ್ಭ್ರಮದಲ್ಲಿ ತಾನೇ ನಿರ್ಮಿಸಿದ ಶಬ್ದಗಳಿಂದಲೇ ಕಟ್ಟಿಕೊಳ್ಳುವನು. ಈ ಜೀವನೆಂಬುವನು ತಾನು ಪ್ರತ್ಯೇಕವಾಗಿರುವವನಂತೆ ತೋರುವನು. ಕನಸಿನಲ್ಲಿ ಮನುಷ್ಯನು ಹಾರುವುದಿಲ್ಲವೇ, ಅದರಂತೆಯೇ ಇದು. ಹೀಗೆ ಅಜಾತವೇ ಆದರೂ ಹುಟ್ಟುವವನಲ್ಲವಾದರೂ ಸ್ವಯಂಭೂ ಆಗಿ ಜಾತನಂತೆಯೇ ಹುಟ್ಟಿದವನಂತೆಯೇ ವ್ಯವಹರಿಸುವನು. ಅತಿವಾಹಿಕ ದೇಹಿಯಾಗಿ ಆದ್ಯನೂ ಪ್ರಭುವೂ ಆದ ಪ್ರಜಾಪತಿಯು ತನಗೆ ಒದಗಿರುವ ಈ ಬ್ರಹ್ಮಾಂಡಾಕಾರ ರಚನೆಯಲ್ಲಿ ತೊಡಗುವನು. ಬ್ರಹ್ಮಾಂಡವೆಂಬ ಯಾವುದೂ ಇಲ್ಲ, ಅದು ಹುಟ್ಟಲೂ ಇಲ್ಲ, ಕಾಣಲೂ ಇಲ್ಲ. ಅದು ಅನಂತ ಬ್ರಹ್ಮಾಕಾಶದಲ್ಲಿಯೇ ಈ ಆಕಾಶವು ಇರುವುದು. ಅದು ಅನಿರ್ಮಿತವು, ಅರಾಗವು, ಅಂದರೆ ಯಾವುದೂ ವೃತ್ತಿಗಳು ಅದರಲ್ಲಿ ಸ್ಫುಟವಾಗಿಲ್ಲ. ಇದು ಸಂಕಲ್ಪದಲ್ಲಿ ಸಿದ್ಧವಾದ ನಗರದಂತೆ ಅಸತ್ತಾದುದು, ಸತ್ಯವಲ್ಲವೇ ಅಲ್ಲ. ಆಕಾಶದಲ್ಲಿ ತಾನಾಗಿಯೇ ತೋರಿದ ಚಿತ್ರದಂತೆ ಇರುವುದು. ಈ ಜೀವಾಕಾಶವು ಮೊಡಕೆ ಮೊದಲಾದವಂತೆ ಇತರರಿಂದ ಆದುದಲ್ಲ. ಮಡಕೆಯು ಮಣ್ಣಿನಿಂದ ಆದಂತೆ ಜೀವಾಕಾಶವು ಇತರರಿಂದ ಆದುದಲ್ಲ. ಆದರೂ ಅನುಭವ ವಿಷಯವಾಗಿರುವುದು. ನಿಜವಾಗಿಯೂ ಇಲ್ಲ, ಆದರೂ ಇದ್ದಂತೆ ತೋರುವುದು. ಮಹಾಕಲ್ಪದಲ್ಲಿ ಚತುರ್ಮುಖಾದಿಗಳು ಮುಕ್ತರಾಗುವುದರಿಂದ ಈ ಆಕಾಶವು ಸತ್ಯವಲ್ಲ ಎಂಬುದರಲ್ಲಿ ಸಂಶಯವಿಲ್ಲ. ಸ್ವಯಂಭುವಿಗೆ ಪ್ರಾಕ್ತನವಾದ ಯಾವುದೋ ಸ್ಮೃತಿಯಿತ್ತು. ಅದರಿಂದ ಆ ವಾಸನಾಜಾಲವೇ ಕಾರಣವಾಗಿ ಸೃಷ್ಟಿಯಾಯಿತು ಎನ್ನುವುದೇ ಇಲ್ಲ. ಅದರಿಂದ ಸ್ವಯಂಭುವು ಹೇಗೆ ಆದನೋ ಹಾಗೆಯೇ ಅವನಿಂದಲೂ ಜಗತ್ತು ಆಯಿತೆಂದು ಸ್ಮೃತಿಯು ಹೇಳುವುದು. ಪೃಥಿವ್ಯಾದಿಗಳ ಸೃಷ್ಟಿಯ ವಿಷಯದಲ್ಲಿಯೂ ಹೀಗೆಯೇ ಎಂದು ಅನಾದಿಯಿಂದಲೂ ಅನುಭವವಿರುವುದು. ಸ್ವಪ್ನದಲ್ಲಿ ನೋಡಿದ ಪೃಥಿವಿ ಮೊದಲಾದವು ಎಚ್ಚೆತ್ತ ಮೇಲೆ ಹೇಗೆ ಇರುವುದಿಲ್ಲವೋ ಇವೂ ಹಾಗೆಯೇ ಸಂಕಲ್ಪ ಪ್ರಭವಗಳು ಸಂಕಲ್ಪದಿಂದ ಸೃಷ್ಟಿಯಾದವು. ಸ್ವಯಂಭುವು ಆಕಾಶದಂತೆ ಕೇವಲ ಶೂನ್ಯನು, ಸ್ಮೃತಿಯಂತೆ ಅನುಭವ ಮಾತ್ರನು. ಹಾಗೆಯೇ ಜಗತ್ತು ವಿಷಯ ಶೂನ್ಯ ಕೇವಲಾನುಭವ ಮಾತ್ರವಾಗಿ ಸ್ಮರಣದಂತೆ ಇರುವುದು. ಹೀಗೆ ನೀರು ಇದ್ದಲ್ಲೆಲ್ಲ ದ್ರವತ್ವವು ಒಂದೇ ಆದರೂ ಹೆಸರು ಬೇರೆ ಬೇರೆ ಆಗಿರುವುದೋ ಹಾಗೆ ಸೃಷ್ಟಿಯು ಅಲ್ಲಲ್ಲಿ ಬೇರೆ ಬೇರೆಯಾಗಿರುವಂತೆ ತೋರಿದರೂ ಪರಮಾತ್ಮನಲ್ಲಿ ಬೇರೆ ಬೇರೆ ಸೃಷ್ಟಿಗಳಿಲ್ಲ, ಒಂದೇ ಆಗಿರುವುದು. ಆತ್ಮವೇ ತನ್ನ ಭ್ರಾಂತಿಯಿಂದ ಹೀಗೆ ಬ್ರಹ್ಮಾಂಡ ನಾಮಕವಾದ ದೃಶ್ಯವಾಗಿ ತೋರುವುದು. ಈ ದೃಶ್ಯವು ಶಾಂತವಾದರೆ ಅತಿ ನಿರ್ಮಲವಾದ ಆಕಾಶದಂತೆ ಆಗುವುದು. ಈ ಆತ್ಮವು ನಿರಾಧಾರವು, ಇದಕ್ಕೆ ಆಧಾರವಾಗಿ ಇನ್ನೊಂದಿಲ್ಲ. ನಿರಾಧೇಯವು, ಇದನ್ನು ಆಧಾರ ಮಾಡಿಕೊಂಡು ಇನ್ನು ಯಾವುದೂ ನಿಂತಿಲ್ಲ. ಅದ್ವೈತವು, ಇದನ್ನು ಬಿಟ್ಟು ಬೇರೆ ಇನ್ನು ಯಾವುದೂ ಇಲ್ಲ. ಐಕ್ಯವರ್ಜಿತವು, ಎರಡಿದ್ದು ಒಂದಾಯಿತು ಎನ್ನುವುದೂ ಇಲ್ಲ. ಜಗತ್ತೆಂಬ ಭ್ರಾಂತಿಯು ಹುಟ್ಟಿದರೂ ಮತ್ತೊಂದು ಪ್ರತ್ಯೇಕವಾಗಿ ಹುಟ್ಟಿತು ಎಂಬುದಿಲ್ಲ. ಇದು ಆಕಾಶದಂತೆ ಹಿಂದಿರುವ ಪರಮಾಕಾಶವು. ಅಶೂನ್ಯವು, ಶೂನ್ಯದ ಆಚೆಗಿರುವುದು. ಅಚ್ಛ ಎಂದರೆ ಯಾವ ಸಂಘವೂ ಇಲ್ಲದಂತೆ ಇರುವುದು. ಅದು ಉಂಟು, ಅದಿದೆ ಅಷ್ಟೆಯೇ ಹೊರತು ಅದರಲ್ಲಿ ಯಾವ ಸಂಸಾರವೂ ಇಲ್ಲ. ಬ್ರಹ್ಮವು ಆಧಾರವಲ್ಲ, ಆಧೇಯವಲ್ಲ, ಬೇರೆ ಯಾವುದಕ್ಕೂ ಆಧಾರವಲ್ಲ, ಯಾವುದರ ಮೇಲೂ ಅವಲಂಬಿಸಿಯೂ ಇಲ್ಲ. ದೃಶ್ಯವಲ್ಲ, ದ್ರಷ್ಟೃವೂ ಅಲ್ಲ. ಅದರಲ್ಲಿ ಬ್ರಹ್ಮಾಂಡವಿಲ್ಲ, ಚತುರ್ಮುಖ ಬ್ರಹ್ಮನಿಲ್ಲ, ರಾಗದ್ವೇಷಾದಿ ಗಜ ಸಮೂಹವೂ ಇಲ್ಲ. ಜಗತ್ತು ಎನ್ನುವುದು ಇಲ್ಲ, ಜಗತ್ತಿನಲ್ಲಿರುವ ಜನಾದಿಗಳೂ ಇಲ್ಲ. ಎಲ್ಲವೂ ಶಾಂತವು. ಮೇಲೆ ಹೇಳಿದಂತೆ ತಾನೇ ತನ್ನಲ್ಲಿಯೇ ಬ್ರಹ್ಮವು ಮೆರೆಯುವುದು. ನೀರು ತಾನು ದ್ರವವಾಗಿರುವುದರಿಂದ
ತನ್ನಲ್ಲಿಯೇ ಸುತ್ತಿ ಸುತ್ತಿ ಸುಳಿಯಾಗುವಂತೆ ಬ್ರಹ್ಮವು ಚಿತ್ ಆದುದರಿಂದ ತನ್ನಲ್ಲಿಯೇ ಅಸತ್ತನ್ನು ಸತ್ತಾಗಿರುವಂತೆ ತೋರಿಸುವುದು, ತಾನೇ ದೃಷ್ಟವಾಗಿ ತಾನೇ ದೃಶ್ಯವಾಗಿ ಅದನ್ನು ನೋಡುವುದು. ಕೊನೆಯಲ್ಲಿ ಈ ಅಸತ್ತು ಸ್ವಪ್ನದಲ್ಲಿ ಕಂಡ ತನ್ನ ಮರಣದಂತೆ ವಿನಾಶವಾಗುವುದು, ಅಥವಾ ಸ್ವಸ್ವರೂಪದಿಂದ ಸತ್ತು ಅನಾಮಯವೂ ಅಖಂಡಿತವೂ ಅನಾದ್ಯಂತವೂ ಆದ ಜ್ಞಾನ ಮಾತ್ರವಾಗಿ ಆಕಾಶದಲ್ಲಿ ಕಂಡಾಗ ದೃಶ್ಯವಾಗಿ ತೋರುವುದು. ಎಲ್ಲರಿಗೂ ಮೊದಲು ಹುಟ್ಟಿದ ಪ್ರಜೇಶ್ವರನು ಪರಬ್ರಹ್ಮದಲ್ಲಿ ಆಕಾಶವಾಗಿಯೇ ಯಾವಾಗಲೂ ಸ್ವಯಂ ನಿರ್ಮಿತವಾಗಿ ಹುಟ್ಟಿದನು. ಆಕಾಶದಂತೆಯೇ ಶೂನ್ಯವಾದ ಆ ಪ್ರಜೇಶ್ವರನು ಭೂತಗಳ ಪಂಚೀಕರಣದಿಂದ ಆದ ರೂಪವುಳ್ಳವನಲ್ಲ, ಕೇವಲ ಅತಿವಾಹಿಕ ರೂಪವುಳ್ಳವನು. ಅವನಿಂದ ಪೃಥಿವಿ ಮೊದಲಾದವುಗಳೆಲ್ಲ ಆದವು. ಆದರೆ ಬ್ರಹ್ಮ ವ್ಯತಿರಿಕ್ತವಾದ ಯಾವುದೂ ಸತ್ಯವಲ್ಲ. ಅದು ಹೇಗೆ ಎಂದರೆ, ವಂದ್ಯಾಪುತ್ರನು ಹೇಗೆ ಜಾತನಲ್ಲವಾದುದರಿಂದ ಸತ್ಯವಲ್ಲವೋ ಹಾಗೆ. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸ್ವಯಂಭೂತ್ಪತ್ತಿ ವರ್ಣನೆ ಎಂಬ 13ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.